ಫುಲ್ ಹತ್ರ ವೈಪೌಟ್ ಆಗ್ತಿದೆ. ಮುಂದೆ ಹೇಗೆ ನನ್ನ ಜೀವನ? ನಾನು ಹೇಳೋದಲ್ಲ, ಎಷ್ಟೋ ವರ್ಷಗಳಾಯ್ತು ಅವ್ರನ್ನ ನೋಡಿ ಅಂತ. ಇಲ್ಲಿದ್ದಾರೆ ಚೆನ್ನಾಗಿರ್ತೀನಿ. ಮುಂದೆ ಹೇಗೆ ಲೈಫ್ ಅಂತ ಗೊತ್ತಿಲ್ಲ ನನಗೆ. ಈಗಂತೂ ಮತ್ತೆ ಈ ಕೊರೋನಾ ಬಂದಾದ್ಮೇಲಂತೂ ಇದ್ದಿದ್ದು ಕೆಲಸ ಇಲ್ಲ. ಮೊದಲೇ ಕೆಲಸ ಇರಲಿಲ್ಲ, ಇದ್ದಿದ್ದು ಕೆಲಸ ಇಲ್ಲ. ಮೊದಲಂತೂ ಉತ್ತರ ಕರ್ನಾಟಕಕ್ಕೆ ಹೋಗ್ತಾ ಇದೆ ನಾಟಕಕ್ಕೆ ಅಂತ. ಈಗ ಅಲ್ಲಿ ಹೋಗೋಕ್ಕೂ ಆಗಲ್ಲ, ಭಯ. ಯಾಕಂದ್ರೆ ಮನೇಲಿ ಹೆದರ್ಕೋತಾರೆ ನನ್ನನ್ನು ಕಳ್ಸಕ್ಕೆ. ಈಗ ಇವಾಗೆಲ್ಲ ಕಾಯಿಲೆಗಳು ಬರ್ತಾ ಇದೆ, ಎಲ್ಲೂ ಹೋಗ್ಬೇಡಮ್ಮ ಅಂತ. ಅದಕ್ಕೆ ನಾನು ಡಿಸೈಡ್ ಮಾಡಿ ನನ್ನ ಮಗ ನನಗೆ ಹೇಳ, ಅಮ್ಮ ನೀನು ಸುಮ್ಮನೆ ಮನೇಲಿ ಕೂತ್ಕೋತೀಯಾ, ನಿನಗೆ ಅಷ್ಟೊಂದು ಟ್ಯಾಲೆಂಟ್ ಇದೆ, ಆಕ್ಟಿಂಗ್ ಕಲಿಸು. ಅದನ್ನು ಯೋಚನೆ ಮಾಡಿ ಮತ್ತೆ ನಾನು ಆಕ್ಟಿಂಗ್ ಲೆಕ್ಚರರ್ ಆಗೋದು ಶುರು ಮಾಡಿದೆ. ಯಾಕಂದ್ರೆ ಕೆಲಸ ಇರಲಿಲ್ವಲ್ಲ ನನಗೆ. ಆಕ್ಟಿಂಗ್ ಕ್ಲಾಸ್ ತಗೋತಾ ಇದ್ದೆ. ಒಂದು 3-4 ಇನ್ಸ್ಟಿಟ್ಯೂಟ್ ಅಲ್ಲಿ ಆಕ್ಟಿಂಗ್ ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದೀನಿ, ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದ್ದೀನಿ. ಆಮೇಲೆ ಇದು ಯಾವಾಗ ಇದು ಫುಲ್ ಲಾಕ್ಡೌನ್ ಆಗೋಯ್ತು, ಇದು ಹೋಗಕ್ ಆಗ್ತಿರ್ಲಿಲ್ಲ. ಆವಾಗ ಮಕ್ಕಳು ಹೇಳಿದ್ರು, ನೀನ್ ಯೂಟ್ಯೂಬ್ ಚಾನಲ್ ಯಾಕಮ್ಮ ಓಪನ್ ಮಾಡಲ್ಲ, ಆನ್ಲೈನ್ ಕ್ಲಾಸಸ್ ತಗೋ, ಯಾರನ್ನ ಹಂಗಲ್ಲಿ ಇರ್ಬೇಡ, ನೀನು ನಿಂದಾದ ನಿನ್ನೊಂದು ದುಡಿಮೆ ಮಾಡ್ಕೊ, ಖಂಡಿತ ನೀನು ಇದಾಗ್ತೀಯ. ನಿನ್ನಲ್ಲಿ ಅಷ್ಟೊಂದು ಟ್ಯಾಲೆಂಟ್ ಇದೆ. ನೀನು ಮೇಕಪ್ ಬಗ್ಗೆ ನಿನ್ಗೆ ಚೆನ್ನಾಗಿ ಗೊತ್ತು, ಮೇಕಪ್ ಅಲ್ಲಿ ನಿನ್ಗೆ ಅವಾರ್ಡ್ ಬಂದಿದೆ, ಆಕ್ಟಿಂಗ್ ಅಲ್ಲಿ ನಿನಗೆ ಡಾಕ್ಟರೇಟ್ ಬಂದಿದೆ. ನೀನ್ ಯಾಕೆ ಸುಮ್ಮನೆ ಕೂತ್ಕೋಬೇಕು ಮನೇಲಿ? ಮಾಡು, ಮನೇಲಿ ಕೂತ್ಕೊಂಡು ನೀನೇನು ಆಚೆ ಹೋಗಿ ದುಡಿ ಅಂತ ನಿನಗೆ ಏನ್ ಹೇಳ್ತಾ ಇಲ್ಲ. ಮನೇಲಿ ನಿನಗೂ ನೆಮ್ಮದಿ, ನಿನಗೂ ಮೈಂಡ್ ಎಲ್ಲ ಫ್ರೆಶ್ ಆಗುತ್ತೆ. ನಾನೇ ನನ್ನ ಕೆಲ್ಸದಲ್ಲಿ ಬ್ಯುಸಿ ಇರ್ತೀನಲ್ಲ, ನೀನು ಸ್ವಂತ ಕೆಲಸ ಇದೆ, ನೀ ಯಾರ ಅಂಡರ್ ಹೋಗಿ ಕೆಲಸ ಮಾಡೋದಂತಲ್ಲ ಅಂತೇಳಿ ನನಗೆ ಬೆನ್ ತಟ್ಟಿದ್ದೆ ನನ್ನ ಮಕ್ಕಳು. ಅವ್ರ ಸಪೋರ್ಟ್ ಇಂದಾನೆ ಇವತ್ತು ನಾನು ಯೂಟ್ಯೂಬ್ ಚಾನಲ್ ಏಕದಷ್ಟು ಆಗಿದ್ದನ್ನು ಓಪನ್ ಮಾಡಿದ್ದೀನಿ. ಅದರಲ್ಲಿ ನನ್ನ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ನನ್ನ ಟೈಮ್ ಹೀಗೆ ಕಳೀತಾ ಇದ್ದೀನಿ. ಮುಂದೆ ಹೇಗೋ ಏನೋ ಅಂತ ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ಯಾರು ನೋಡಿದ್ರೆ ನನಗೆ ಚಿಂತೆ ಇರೋದು ನನ್ನ ಮಗಳು ಹೆಂಗೆ, ಯಾವಾಗ ನಾನು ಹೇಗೆ ಅವಳಿಗೆ ಮದುವೆ ಮಾಡಿಸ್ತೀನಿ, ಯಾರ ಸಪೋರ್ಟ್ ಇದೆ ನನಗೆ. ನಾಳೆ ನನ್ನ ಮಗಳಿಗೆ ಮದುವೆ ಮಾಡಿಸ್ತೀನಿ, ನಾನು ಒಬ್ಬಳೇ ನಾನು ಮಾಡಿ ನಾನು ಅವಳ ಮದುವೆ ಖರ್ಚು ಹೀಗೆಲ್ಲ ಹೇಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಯಾಕಂದ್ರೆ ನನಗೆ ಯಾರಿಲ್ಲ, ನನಗೆ ಕೈ ಜೋಡಿಸ್ಲಿ ಯಾರಿಲ್ಲ, ಹೆಲ್ಪ್ ಮಾಡೋರು ಯಾರು ಇಲ್ಲ, ದುಡಿಮೆ ಇಲ್ಲ. ಹಿಂಗೆ ಅವಳು ಮದುವೆ ಮಾಡಿಸೋದು, ನನ್ನ ಮದುವೆನೇ ಆಗಲ್ಲ, ನನ್ನ ಕಷ್ಟಗಳಲ್ಲ. ಈಗ ಏನ್ ಮಾಡ್ಬೇಕಮ್ಮ, ಮದುವೆ ಮಾಡ್ಕೊಂಡು ನಿನ್ ಮದುವೆನೇ ನೋಡೋದಲ್ಲ ನಾನು, ಸಾಕು, ಬೇಡ ನನಗೆ ಮದುವೆ. ಹಿಂಗೆ ಇರ್ತೀನಿ, ನಿನ್ ಜೊತೆನೇ ಇರ್ತೀನಿ. ನಾನು ಕಲಾವಿದೆ ಆದ್ಮೇಲೆ ನನಗೆ ಗೊತ್ತಾಗ್ತದೆ ಕಲಾವಿದರ ಜೀವನ ಇಷ್ಟೊಂದು ಕಷ್ಟ, ಇಷ್ಟೊಂದು ಕೆಟ್ಟದಾಗಿರುತ್ತೆ ಅನ್ನೋದಕ್ಕೆ ನಾನೊಬ್ಬಳೇ ಸಾಕ್ಷಿ. ನನ್ನ ಮಗಳಿಗೆ ಆಗ್ಬಾರ್ದು ಅಂತ ನನಗೆ ನನ್ನ ಮಗಳು ಸೆಟ್ಲ್ ಆಗೋದು ನೋಡ್ಬೇಕು. ನನಗೆ ಆಸೆ ಇದೆ ದರ್ಶನ್ ಜೊತೆ, ಸುದೀಪ್ ಜೊತೆ, ಶಿವರಾಜ್ ಕುಮಾರ್ ಜೊತೆ, ಪುನೀತ್ ರಾಜ್ಕುಮಾರ್ ಜೊತೆ ನನ್ನ ಮಗಳು ಹೀರೋಯಿನ್ ಆಗಿ ಮಾಡೋದು ನನ್ನ ಕಣ್ಣಾರೆ ನಾನು ನೋಡ್ಬೇಕು, ಕಣ್ತುಂಬ ನೋಡ್ಬೇಕು. ಆಮೇಲೆ ಬೇಕಾದ್ರೆ ನನ್ಗೆ ಸಾವದು ಪರವಾಗಿಲ್ಲ, ನನ್ನ ಮಗಳು ಸೆಟ್ಲ್ ಆಗಿದ್ದಾರೆ ಅಂತ ಅನ್ಕೋತೀನಿ. ಆದ್ರೆ ನನ್ನ ಮಗಳಿಗೆ ಆ ಬ್ರೇಕೆ ಯಾರು ಕೊಡ್ತಾ ಇಲ್ಲ. ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಿಲ್ಲ. ನನಗೆ ನನ್ನ ಮಗಳ ಚಿಂತೆ. ಅವಳ ಲೈಫ್ ಪಾಪ ಮುಂದೆ ಇತ್ತು. ತಂದೆ ಆಶ್ರಯ ಇಲ್ಲ, ತಾಯಿ ದುಡಿಮೆ ಇಲ್ಲ, ಅವಳೊಬ್ಬಳೆ ಏನ್ ಮಾಡ್ತಾಳೆ ಅನ್ನೋದು ನನಗೆ. ಅಲ್ಲಿ 1.5 ತಿಂಗಳು ಇದ್ದಿದ್ದೆ ಅಷ್ಟೇ. ಅದು ಎಲ್ಲರಿಗೂ ಗೊತ್ತು, ಫಿಲಂ ಇಂಡಸ್ಟ್ರಿಯಲ್ಲಿ ಅವ್ರ ಕ್ಯಾರೆಕ್ಟರ್ ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಈ ಪ್ರಪಂಚಕ್ಕೆ ಗೊತ್ತು. ನನಗೆ ಸಿಕ್ಕಾಪಟ್ಟೆ ಜನ ಸಪೋರ್ಟ್ ಮಾಡಿದ್ದಾರೆ.
ಯಾರು ಗಂಡ ಬಿಟ್ಟ ಅಂತ ನನಗೆ ಕೀಳಾಗಿ ನೋಡ್ತಿರ್ಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು ನನ್ನ ಕ್ಯಾರೆಕ್ಟರ್ ಏನು ಅಂತ ಗೊತ್ತು, ಅವ್ರ ಕ್ಯಾರೆಕ್ಟರ್ ಏನು ಅಂತ ಗೊತ್ತು, ನನಗ್ ಸಪೋರ್ಟ್ ಮಾಡ್ತಾ ಇದ್ರು ಜನ. ಆಮೇಲೆ ಆಮೇಲೆ ಒಂದ್ಸಲ ಅವ್ರದ್ದು ಟಿವಿಯಲ್ಲಿ ವಿಷಯಗಳೆಲ್ಲ ಬಂತು ಸಾರ್ ಬಗ್ಗೆ. ನನಗೆ ಫೋನ್ ಮಾಡಿ ಹೇಳೋರು, ನೋಡಿದ್ರೆ ಹೀಗ್ ಮಾಡ್ತೇವೆ ಅಂತ. ನನಗೂ ಅದಕ್ಕೂ ಸಂಬಂಧ ಇಲ್ಲವ, ನನಗೆ ಗೊತ್ತಿಲ್ಲ ಅಂತಿದ್ದೆ ನಾನು. ಅಂದ್ರೆ ನನಗೆ ಯಾರು ಕೀಳ್ಬೇಕು ನೋಡಿಲ್ಲ. ನನ್ನನ್ನ ಏನಾಗಿದೆ ಒಳ್ಳೇದಾಗಿದೆ ಅಂತ ತಿಳ್ಕೊ, ಒಳ್ಳೇದಾಗಿದೆ ಅಂತ ತಿಳ್ಕೊ, ನೀನ್ ಇವಾಗ ಚೆನ್ನಾಗಿದೆ ಅಂತ ತಿಳ್ಕೊ, ಹಿಂಗೆ ಅನ್ನೋರು ನನಗೆ ಯಾರು ನೀನು ಮಾಡಿದ ತಪ್ಪು ಅಥವಾ ನನ್ನನ್ನ ಕೆಟ್ಟದಾಗಿ ನೋಡಿ ನನ್ನನ್ನ ಅವಮಾನ ಮಾಡಿದ್ ಯಾರು ಮಾಡಿಲ್ಲ ಅಂತ. ತುಂಬಾ ಚೆನ್ನಾಗಿ ನನಗೆ ಒಳ್ಳೆ ರೀತಿಯಲ್ಲ ನನ್ನ ನೋಡ್ಕೊಂಡ್ರು. ಇಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅವಾಗ್ಲೇ ಹೇಳಿದ್ದೆ ನಾನು, ಅವ್ರ ತಾಯಿ ನನ್ನ ಹುಡುಗಿ ಬಂದಿದ್ರಲ್ಲ ಅಂತ. ಅವ್ರ ತಾಯಿ ಮತ್ತೆ ಅವ್ರ ತಮ್ಮ. ಆಮೇಲೆ ಯಾವಾಗ ಅವ್ರ ತಾಯಿಗೂ ನನ್ನ ಮೇಲೆ ಕರುಣೆ ಬಂತೇನೋ, ಒಂದು 3-4 ವರ್ಷ ಆದ್ಮೇಲೆ ಬಿಟ್ಮೇಲೆ ಯಾವಾಗ ಅವ್ರಿಗೆ ನನ್ನ ಮೇಲೆ ಕರುಣೆ ಬಂತೇನೋ, ಆವಾಗ ಒಂದ್ಸಲ ಫೋನ್ ಮಾಡಿದ್ರು ಅವ್ರೆ. ಮನೆಗ್ ಬಾ, ನಿನ್ನ ಹತ್ರ ಮಾತಾಡ್ಬೇಕು ಅಂದ್ರು. ನನ್ನ ಹತ್ರ ಮಾತಾಡ್ಬೇಕು ಅನ್ಕೊಂಡು ಸರಿ ಅಂದ್ಬಿಟ್ಟು ಸುಬ್ರಹ್ಮಣ್ಯ ನೋಡು ರೇಖಾ, ನನಗೆ ನಿನ್ ಮೇಲೆ ಯಾವ ಕೋಪನೂ ಇಲ್ಲ. ನನಗೆ ಆಮೇಲೆ ಗೊತ್ತಾಯ್ತು ನಿಂದಲ್ಲ ತಪ್ಪು, ಇವಂದೇ ತಪ್ಪು ಅಂತ ಗೊತ್ತಾಯ್ತು ನನಗೆ. ನಿಂದೇನು ತಪ್ಪಿಲ್ಲ, ಆಗಿದಾಗೋಯ್ತು, ಏನಾಯ್ತು ಅದಾಗೋಯ್ತು. ಇವನಿಗೆ ಒಂದು ಮದುವೆ ಮಾಡಿಸ್ಬೇಕು ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ. ನೀನೇನ್ ಹೇಳ್ತೀಯ? ನನ್ನನ್ನೇ ಕರ್ದು ಮಾಡಿ ಅಂತ. ಆಮೇಲೆ ನೀನೇನು ಬಂದು ತೊಂದರೆ ಕೊಡ್ಬಾರ್ದು. ತೊಂದ್ರೆ ಏನಮ್ಮ, ನಾನೇ ಅವ್ರ ಜೊತೆ ಇಲ್ಲ ಅಂದ್ಮೇಲೆ ನಾನೇನ್ ಬಂದು ತೊಂದರೆ ಕೊಡ್ತೀನಿ? ಅವ್ರು 2 ಮದುವೆ ಆಗ್ತಾರೋ 3 ಮದುವೆ ಆಗ್ತಾರೋ ಅನ್ನೋದಕ್ಕೆ ಸಂಬಂಧ ಇಲ್ಲ. ಮಾಡಿ ನಿಮ್ ಇಷ್ಟ. ಆಮೇಲೆ ಮದುವೆ ಮಾಡಿಸೋದು. ಅದಕ್ಕೆ ಮುಂಚೆ ನೀನ್ ಬರ್ಸ್ಕೊಡ್ಬೇಕು. ನಾನು ಏನಂದ್ರೆ ಗ್ಯಾರಂಟಿ ಇಟ್ಕೊಳ್ಳಿ, ನಾನು ಆತರ ಹೆಣ್ಣಲ್ಲ, ಮನೆ ಹತ್ರ ಬಂದು ಕೂಗಾಡ ಅಂತ ಹೆಣ್ಣು ಕ್ಯಾರೆಕ್ಟರ್ ಅಲ್ಲ ನಂದು. ಆತರ ಏನು ನಿಮ್ಗೆ ನನ್ನ ಕಡೆಯಿಂದ ಯಾವುದೇ ತರದ ಕಂಪ್ಲೇಂಟ್ ಮಾಡಲ್ಲಮ್ಮ, ನೀವು ಮನೆ ಮಾಡಿಸಿ ಅಂತ. ಆವಾಗ ಅವ್ರ ಜಾತಿ ಹುಡುಗಿಯನ್ನ ಮನೆ ಮಾಡಿಸೋದು ಮರಾಠಿ ಹುಡುಗಿ. ಮದ್ವೆ ಮಾಡಿದ್ಮೇಲೆ ಅಲ್ಲಿವರೆಗೂ 1.5 ವರ್ಷ ಮಗಳ ಕರ್ಕೊಂಡು ಹೋಗ್ಬಿಟ್ಟಿದ್ದ ಪ್ರಕಾಶ. ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನೇಲಿ ಇಟ್ಕೊಂಡಿದ್ದ. ಏನು ಅಂದ್ರೆ, ನನಗೆ ನೀನಂತೂ ನನ್ನ ಜೊತೆ ಇಲ್ಲ, ಮಗಳು ನಿನ್ ತರನೇ ಇದ್ದಾಳೆ, ಅವಳು ನೀನ್ ಹಚ್ಚು, ಅವಳು ನೋಡೋದು ನೀನ್ ನೋಡ್ದಾಗತ್ತೆ ಅಂತ ಮಗಳು ಕರ್ಕೊಂಡು ಹೋಗ್ಬಿಟ್ಟಿದ್ದ. ಅವ್ರಿಗೆ ಮಗಳದ ಪ್ರಾಣ, ಮಗಳನ್ನ ತುಂಬಾ ಪ್ರೀತಿಸ್ತಾರೆ, ತುಂಬಾ ಪ್ರೀತಿಸ್ತಾರೆ. ಸೊ ಮಗಳು ಕರ್ಕೊಂಡು ಹೋಗ್ಬಿಟ್ಟಿದ್ದ. 4 ವರ್ಷ ಮಗಳಲ್ಲೇ ಇದ್ಲು, ಅಜ್ಜಿ ಮನೇಲಿ ಇದ್ಲು. ಅವಾಗ ಏನಾಯ್ತು, ಈ ಟೈಮಲ್ಲಿ ಇವನಿಗೆ ಮದುವೆ ಮಾಡಿಸಿದ್ರು. ಮದ್ವೆ ಮಾಡಿದ್ಮೇಲೆ ಏನಾಗೋಯ್ತು ಅಂದ್ರೆ, ಈ 2ನೇ ಹೆಂಡತಿ ಇರಲ್ಲ ನಂದ ಅಂತ ಅನಿಸ್ತು. ನನ್ ಕೋಪನೋ ಪ್ರಕಾಶನ್ ಕೋಪನೋ ಎಲ್ಲ ತಂದು ನನ್ ಮಗಳ ಮೇಲೆ ಹಾಕೋದು. ನನ್ನ ಮಗಳಿಗೆ ಹೆಂಗ್ ಹೊಡಿತಿದ್ಲು ಅಂದ್ರೆ, ಯಾವ್ದ್ಯಾವ್ದ್ರಲ್ಲಿ ಹೊಡೆದಿದ್ದಾರೆ ಅಂತ ನಾನು ಹೇಳಕ್ಕಾಗಲ್ಲ, ಆ ರೀತಿ ಹೊಡೆದಿದ್ರು. ಮೈ ತುಂಬಾ ಬರೀ ಮಾರ್ಕೆ ನನ್ ಮಗಳಿಗೆ ಅಷ್ಟು ಹೊಡೆದಿದ್ದಾರೆ. ಚಿಕ್ಕ ಪಾಪು, ಅದರಿಂದ ಒಂದು 4 ವರ್ಷ 5 ವರ್ಷ ಮಗಳು ಅದು ನನ್ನ ಪಾಪು. ಅಷ್ಟು ಹೊಡಿತಿದ್ಲು ಅವಳು. ವಾರಕ್ಕೆ ಒಂದ್ಸಲ ನಮ್ಮ ಮನೆಗೆ ಕರ್ಕೊಂಡ್ ಬರೋದು ಪ್ರಕಾಶ. ಶನಿವಾರ ನಮ್ಮ ಮನೆಗೆ ಕರ್ಕೊಂಡ್ ಬರೋದು. ಶನಿವಾರ ಸ್ಕೂಲ್ ಮುಗಿದ ತಕ್ಷಣ ಶನಿವಾರ ಮಧ್ಯಾಹ್ನ ಕರ್ಕೊಂಡ್ ಬರೋದು. ಸಂಡೇ ನೈಟ್ ವಾಪಸ್ ಕರ್ಕೊಂಡು ಹೋಗೋದು. ಮತ್ತೆ ಮಂಡೆಯಿಂದ ಸ್ಕೂಲ್ ಅಂದ್ಬಿಟ್ಟು 2 ದಿನ ಮಾತ್ರ ತೋರ್ಸಕ್ ನನ್ನ ಮಗಳನ್ನ ಕರ್ಕೊಂಡ್ ಬರೋದು. ಆ ಟೈಮಲ್ಲಿ ಅವಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ತುಂಬಾ ಮಾರ್ಕ್ ನೋಡ್ತಿದ್ದೆ ನಾನು. ಅವಾಗ ಪ್ರಕಾಶಕ್ಕೆ ಫೋನ್ ಮಾಡಿ, ಅವಾಗ ಒಂದು ಶೂಟಿಂಗ್ ಇರ್ತದ, ಪ್ರಕಾಶಕ್ಕೆ ಫೋನ್ ಮಾಡ್ಬಿಟ್ಟು ಬಾ 1 ನಿಮಿಷ ಮನೆಗೆ ಅಂತ ಬಂದ್ರೆ ನೋಡಿ ಅವಳ ಮೈ ತುಂಬಾ ಮಾರ್ಕ್. ಇದೇನಂದ್ರೆ, ನನ್ನ ಮಗಳನ್ನ ಚೆನ್ನಾಗ್ ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ತೀನಿ ಅನ್ಬಿಟ್ಟು ನೀನ್ ಕರ್ಕೊಂಡು ಅಂತ ಎಷ್ಟು ಬೇಡ ಆದ್ರೂ ಹೇಳ್ಕೊಂಡು ಹೋದೆ ನನ್ನ ಮಗಳನ್ನ. ನೀನು ಇವಾಗ ಈ ತರ ನೋಡ್ಕೊತೀವಿ, ನೀನ್ ಹೆಂಡತಿ ಎಷ್ಟು ಹೊಡೆದಿದ್ದಾರೆ. ಇದಕ್ಕೆ ಹೇಳ್ತೀವಿ, ಇವಾಗ ಇಲ್ಲ ನನ್ನ ಮಗಳು ಕಳ್ಸೋದಿಲ್ಲ ಅನ್ನೋದು ನನ್ನ ಮಗಳನ್ನ ಅಂತ ಹೇಳ್ಕೊತೀನಿ. ಆಮೇಲೆ ಅವನು ಇಮಿಡಿಯೇಟ್ ಹೋಗ್ಬಿಟ್ಟು ಅವಳು ಹೊಡೆದ, ನಂದಾಗ ಹೊಡೆದ. ಯಾರ್ಯಾರ ಕೋಪ ಎಲ್ಲ ನನ್ನ ಮಗಳ ಮೇಲೆ ಅವಳು ಹಾಕೋದು, ನನ್ನ ಮಗಳು ಚೆನ್ನಾಗಿ ಓದೇ ಬಿಡೋದು, ನನ್ನ ಮಗಳ ಮೈಯಲ್ಲಿ ಮಾರ್ಕ್ ನೋಡಿ ಅವಳು ಕೂಡ ಅವಳು ಬಿಡೋದು. ಈ ತರಾನೇ ಆಗ್ತಾ ಬಂತು ಸುಮಾರು ವರ್ಷ. ಆವಾಗ ಯಶೋದಮ್ಮ ಹೇಳಿದ್ರು, ನೋಡಮ್ಮ ಹಿಂಗಿದ್ರೆ ಸರಿ ಹೋಗಲ್ಲ,
ಇಲ್ಲ ಮಗು ನಿನ್ನ ಹತ್ರನೇ ಇರ್ಲಿ, ಇಲ್ಲ ಮಗು ನಮ್ಮ ಹತ್ರನೇ ಇರ್ಲಿ. ನಾನಂದೆ ನೋಡಪ್ಪ ಅವ್ನಿಗೆ ಆಲ್ರೆಡಿ ಮದ್ವೆ ಆಗಿದೆ, ಏನಕ್ಕೆ ಬೇಕು ನನ್ ಮಗು? ಬೇಡ ಬೇಡ ಅಂತ ಹಠ ಮಾಡಿನೂ ಈ ಕೈಯಿಂದ ಈಗ ಎಳ್ಕೊಂಡು ಹೋದ ನನ್ನ ಮಗಳನ್ನ. ಎಷ್ಟು ಕೇಳಲ್ಲ ಅವನು, ಬಿಡಲ್ಲ ಅಂದ್ರೆ ಬಿಡಲ್ಲ ಅಂತಾರೆ ಮಗು. ಈಗ ಅವ್ನು 2 ಮದ್ವೆ ಆಗಿದೆಯಲ್ಲ, ಅವ್ನು ಮಗು ಆಗುತ್ತಲ್ಲ, ನನ್ ಮಗಳು ಏನಕ್ಕೆ ಬೇಕು? ನನಗಿಲ್ಲ ನನ್ನ ಮಗು, ನನಗ್ ಬೇಕು ನನ್ ಮಗಳು ನನಗೆ ಅಂತ ನಾನು ಹೇಳ್ದೆ ಅವನಿಗೆ. ಆಮೇಲೆ ಹಿಂಗೆ ಆಗ್ತಾ 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 ಏನಾಗೋಯ್ತು, ಮತ್ತೆ ಅವನು 3ನೇ ಕಡೆ ಹೋದ್ರು. ಯಾವಾಗ ಅವನು 3ನೇ ಮದ್ವೆ ಆದ್ರು, 3ನೇ ಮದ್ವೆ ಆಗೋಕ್ಕಿಂತ ಮುಂಚೆ ನಂದನ್ನು ಒಂದು ಕತೆ ಹೇಳ್ತೀನಿ. ತುಂಬಾ ಹೊಡಿತಿದ್ದೆ ನನ್ನ ಮಗಳಿಗೆ ಅಂತ ಹೇಳೋದಲ್ಲ. ಈ ಕೋಪ ಯಾವಾಗ ನಾನು ನನ್ನ ಪ್ರಕಾಶಿಗೆ ಹೇಳ್ತಿದ್ದೆ, ನನ್ನ ಮಗಳು ಕೂಡ ಈಗ ಹೊಡೆದಾಳೆ ನೀನ್ ಹೇಳ್ತಿ, ಈ ತರ ಮಾಡಿದ್ರೆ ನನ್ನ ಮಗಳ ಕಳ್ಸಲ್ಲ ಅಂತ ಹೇಳ್ತಿದ್ದೆ. ಅವಾಗ ಅವನು ಓಡ್ತಿದ್ದ, ಅದಕ್ಕೆ ಇನ್ನೂ ಜಾಸ್ತಿ ಕೋಪ ಬರೋದು ಅವನಿಗೆ. ಅವಾಗ ಒಂದಿನ ನಾನು ಏನ್ ಹೇಳಿದೆ ಪ್ರಕಾಶಿಗೆ, ಪ್ರಕಾಶ ನೀನ್ ಹೇಳ್ತೀನಿ ಕರ್ಕೊಂಡು ನಮ್ಮ ಮನೆಗೆ ಬಾ ಅಂತಂದ್ರೆ, ಯಾರು ಅವಳು ಕರ್ಕೊಂಡು ಬಂದು ನಿಮ್ ಮನೆಗೆ ಬರೋದ? ಯಾಕೆ ಅಂತ, ಕರ್ಕೊಂಡ್ ಬಾ ಒಂದ್ಸಲ ಅಂತ. ಅವಳು ಬರೋದ ಅಂತ, ಹೆಂಗಾದ್ರು ಮಾಡಿ ಕರ್ಕೊಂಡ್ ಬಾ. ಸರಿ, ನನ್ ಮನೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿಲ್ಲ ಅವನು, ಬೇರೆ ಕಡೆ ಎಲ್ಲ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಅವ್ರ ಹೆಂಡ್ತಿನ ನಮ್ಮ ಮನೆಗೆ ಕರ್ಕೊಂಡ್ ಬಂದ. ಬೆಲ್ಲ ಆಯ್ತು, ನನ್ ಬಾಗಿಲು ತೆಗ್ದ ತಕ್ಷಣ ನನ್ನ ನೋಡಿ ಅವಳಿಗೆ ಶಾಕ್ ಆಗೋಯ್ತು. ನನ್ನ ತಾಯಿ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ, ಅದು ಬಾಮ್ಮ ಒಳಗೆ ಬಾಮ್ಮ ಅದು ಒಳಗ್ ಬಂದು ಕೂತಿದ್ಲು. ಯಾಕೆ ಬರ್ಬಾರ್ದು ಅಂತ ನಾನು, ಇಲ್ಲ ಅದು ನನಗೆ ಅವ್ರು ಹೇಳಲೇ ಇಲ್ಲ ಇಲ್ಲಿ ಕರ್ಕೊಂಡ್ ಬರ್ತಾರೆ ಅಂತ. ಬಂದ ತಕ್ಷಣ ನಾನು ಹೋಗ್ಬಿಟ್ಟು ಇಬ್ಬರಿಗೂ, ಗಂಡ ಹೆಂಡತಿ ಇಬ್ರು ಕೂತಿದ್ರು, ಇಬ್ಬರಿಗೂ ಒಂದೊಂದು ಲೋಟ ನೀರು ಕೊಟ್ಟೆ. ನೀರು ಕೊಟ್ಟ ತಕ್ಷಣ ನಾನು ನಮ್ಮಮ್ಮ ಇಬ್ರು ಆಚೆ ಬಂದ್ವಿ. ನೀರು ಕೊಟ್ಬಿಟ್ಟು ನಮ್ಮಮ್ಮ ಕರೆದ ಬಾಂಬ ಅಂತ, ನೋಡಿ ಪ್ರಕಾಶ್ ಹೆಂಡತಿ ಬಂದಿಲ್ಲ ಬಾ ಅಂತ. ನಮ್ಮಮ್ಮ ಬಂದ್ರು, ಅವ್ರ ಹೆಂಡತಿ ಚೇರಲ್ಲಿ ಈ ತರ ಕೂತಿದ್ರು. ನಾನು ನಮ್ಮಮ್ಮ ಕೆಳಗೆ ಕೂತ್ಕೊಂಡು ಅವ್ಳ ಕಾಲು ಇಟ್ಕೊಂಡು, ಅವ್ಳು ಇಂತ ಏನ್ ಮಾಡ್ತಾ ಇದ್ದೀರಾ? ಅವಳಿಗೆ ನಾನೊಂದ್ ಕಾಲು ಅವಳೊಂದ್ ಕಾಲು, ನಮ್ಮಮ್ಮ ಇಬ್ರು, ನಾನು ಒಂದ್ ಕಾಲು ನಮ್ಮಮ್ಮ ಒಂದ್ ಕಾಲು, ಅವಳಿಗೆ ಕಾಲು ಇಟ್ಕೊಂಡ್ಬಿಟ್ವಿ. ನನ್ನ ಕಾಲು ಇಟ್ಕೊಂಡು ಕೈ ಮುಕ್ಕಿಟ್ಕೊಂಡು, ನನ್ ಮಗಳನ್ನ ಹೊಡಿಬೇಡ, ತುಂಬಾ ನೊಂದಿದ್ದಾಳೆ ನನ್ ಮಗಳು, ಅವಳು ನಿನ್ ಮಗಳು ಅಂತ ತಿಳ್ಕೊ, ಯಾರ ಕೋಪ ಯಾರ ಮೇಲೆ ತೆಗಿಬೇಡಮ್ಮ. ನನ್ ಮಗಳು ಏನ್ ಮಾಡಿದಾಳೆ ನಿನಗೆ? ಯಾಕಿಷ್ಟು ನೋಡಿದೀಯ ನನ್ ಮಗಳನ್ನ? ನನ್ ಮಗಳು ಮೈ ನೋಡಪ್ಪ, ಕೆನ್ನೆ ಎಲ್ಲ ಬರೀ 3 ಮಾರ್ಕು, ಇಲ್ಲೆಲ್ಲ ಬರೀ ಮಾರ್ಕು ಬರೀ ಮಾರ್ಕು, ಬರೀ ಮಾರ್ಕಿದೆ. ಯಾಕಮ್ಮ ಇಷ್ಟು ನೋಡಿದ್ಯಾ ನನ್ನ ಮಗಳು? ನಿನ್ ನನ್ ಮೇಲೆ ಕೋಪ ಇದೆಯಾ? ನಾನು ನಿನ್ ಎದುರುಗಡೆ ಇದ್ದೀನಿ, ನನ್ ಒಂದ್ ಸಾಯಿಸ್ಬಿಡು, ನನ್ನ ಮಗಳ ಮೇಲೆ ಕೈ ಮಾಡ್ಬೇಡಮ್ಮ. ನನ್ನ ಏನಂತಾರೆ ಪೋತಿ ಅಂತಾರಲ್ಲ ಹಿಂದಿಯಲ್ಲಿ, ಕನ್ನಡದಲ್ಲಿ ಏನಂತಾರೆ, ನನ್ ತೊಂಬೋದು ನಮ್ಮಮ್ಮ ಹೇಳಿದ್ರೆ ಸ್ವಲ್ಪ ಮಗಳ ಮೇಲೆ ಹೊಡಿಬೇಡಪ್ಪ. ನಮ್ಮಮ್ಮನು ಬೇಡ, ಅವಾಗ ಅವಳಿಗೆ ಒಂಥರ ಶಾಕ್ ಆಗಿ ನೋಡ್ತಾನೆ ಇದ್ದಾಳೆ ಅವಳು. ಇಬ್ರು ಕಾಲು ಇಟ್ಕೊಂಡ್ಬಿಟ್ವಿ. ಪ್ರಕಾಶನು ಕಾಲು ಬಿಡಿ, ಏನು ಕಾಲು ಇಟ್ಕೊಂಡಿದ್ದೀರಾ? ಇವತ್ತಿಂದ ಹೊಡಿಬೇಡ ತಾಯಿ, ಏನೇ ಕೋಪ ಇದ್ರೆ ನನ್ನ ಮೇಲೆ ತೆಗ್ಬಿಡು, ನನ್ ಮಗಳ ಮೇಲೆ ಹೊಡಿಬೇಡ ಅಂದ್ಬಿಟ್ಟು ಬೇಡ್ಕೊಂಡ್ವಿ. ಹಿಂಗೆ ನಮ್ಮಮ್ಮ ಹಿಂಗಿಟ್ಕೊಂಡು ಬೇಡ್ಕೊಂಡ್ರು ನಂದನ್ಗೆ, ನನ್ನ ಮೊಮ್ಮಗಳು ಹೊಡಿಬೇಡಮ್ಮ, ಅವಳ ನೋಡಕ್ಕಾಗಲ್ಲ, ಸೊಟ್ಗಿ ತೋಗ್ಬಿಡ್ತಾಳೆ. ಯಾವ್ದೋ ಗಂಡ ಹೆಂಡತಿ ಜಗಳ ಇಟ್ಕೊಂಡು ಅವ್ರ ಕೋಪ ಇಟ್ಕೊಂಡು, ಯಾಕಮ್ಮ ನನ್ ಮೊಮ್ಮಗಳು ಹೊಡಿದ್ಯಾ, ನನ್ ಮೊಮ್ಮಗಳು ಹೊಡಿಬೇಡಮ್ಮ ಅಂತ ನಮ್ಮಮ್ಮ ಈಗ ಅಗ್ಲ ಹಚ್ಕೊಂಡ್ರು. ಅವಾಗ ಅವಳು ಹತ್ಬಿಟ್ಲು. ನಾವಿಬ್ರು ಅಳದ್ದು ಅಂದ್ಬಿಟ್ಟು ಹತ್ಬಿಟ್ಟು, ಇಲ್ಲ ಇವತ್ತು ಪ್ರಾಮಿಸ್ ಮಾಡ್ತೀನಿ, ನಾನು ನಿನ್ ಮೇಲೆ ಕೈ ಮಾಡಲ್ಲ, ನಿಮ್ಮ ಮೊಮ್ಮಗಳ ಮೇಲೆ ಕೈ ಮಾಡಲ್ಲ. ಆಮೇಲೆ ನನಗೆ ಹೇಳಿದೆ, ಇಲ್ಲ ಅಕ್ಕ ನಾನು ಕೈ ಮಾಡಲ್ಲ ಅಕ್ಕ, ಸಾರಿ ತಪ್ಪಾಗೋಯ್ತು ನನ್ನಿಂದ, ಯಾವ್ದೋ ಟೆನ್ಷನ್ ಅಲ್ಲಿ ಹೊಡಿತಿದ್ದೆ, ಸಾರಿ ಅಕ್ಕ ಸಾರಿ ಅಂತಂದ್ರು. ಆಮೇಲೆ ನಾನು ಅವಳನ್ನ ಮನೆಗೆ ಅವಳು ವಾಪಸ್ ಹೋದ್ರು, ಕುಂಕುಮ ಎಲ್ಲ ಕೊಟ್ಟು ಕಳಿಸ್ದೆ. ಆವತ್ತಿಂದ ಅವಳು ನನ್ನ ಮಗಳನ್ನ ಓಡಿಗೆ ಬಿಟ್ಬಿಟ್ಲು. ಬೆಳಿಗ್ಗೆ 5 ವರ್ಷ ಹುಡುಗಿ, ಚಿಕ್ಕ ಹುಡುಗಿ ಪಾಪ, ನನ್ನ ಓಡಿಗೆ ಬಿಟ್ಬಿಟ್ಲು. ಯಾವಾಗ ನನ್ನ ಬಸ್ರಿ ಆದ್ಲು ನನಗೆ ಫೋನ್ ಮಾಡಿದ್ರು. ಯಾವಾಗಿಂದ ಈ ತರ ಆಯ್ತಲ್ಲ, ಅವಾಗ ಅವಳು ನನ್ನ ಹತ್ರ ಫ್ರೆಂಡ್ಶಿಪ್ ಮಾಡ್ಕೊಂಡು ನನ್ನ ಫೋನ್ ಮಾಡೋದು ನನಗೆ, ಅಕ್ಕ ಹೇಗಿದ್ದೀರಕ್ಕ, ಚೆನ್ನಾಗಿದ್ದೀರಕ್ಕ ಅಂತ. ಯಾವಾಗಾದ್ರೂ ಒಂದ್ಸಲ ಮನೆಗೆ ಬಂದು ಹೋಗೋದು. ಯಾವಾಗ ಅವಳು ಬಸ್ರಿ ಅಂದ್ಲು ನನಗೆ ಫೋನ್ ಮಾಡೋದು, ಅಕ್ಕ ನನ್ ಬಸ್ರಿ ಅಂತ. ಅದಾದ್ಮೇಲೆ ಮಗು ಆಗಿ 1 ವಾರ ಆಗಿದ್ದೆ ನಾನಂದೆ ಪ್ರಕಾಶಿಗೆ ಫೋನ್ ಮಾಡಿದೆ, ಮಾಡ್ಬಿಟ್ಟು ನಂದನ್ನ ಮಗುನ ಮನೆ ಕರ್ಕೊಂಬಾರೋ ಅಂತ. ಬೇಡ ಅವಳು ಮಾಡು ಅಂತೀನಿ, ಕರ್ಕೊಂಬರ ಪರವಾಗಿಲ್ಲ, ಕರ್ಕೊಂಬಂದ.
ಅವ್ರ ಹೆಂಡ್ತಿನ ನಾನೇ ಮಾಡಂತ ಮಾಡಿದೆ. ನಮ್ಮ ಮನೇಲಿ ಇಟ್ಕೊಂಡಿದ್ದೆ ಒಂದು 10 ದಿನ. ನಾನೇ ಮಾಡಂತ ಮಾಡಿ ನಾನೇ ಅವಳ ನೋಡ್ಕೊಂಡೆ. ನೋಡ್ಬಿಟ್ಟು ಅವ್ಳ ಮಡ್ಲು ಕಳಿಸ್ದೆ. ಇದು ಈ ಥರನೂ ಒಂದು ಕತೆ ಇದೆ. ಈ ಥರ ಯಾರಾದ್ರೂ ಲೈಫಲ್ಲಿ ಹಿಂಗಾಗಿರುತ್ತ. 3ನೇ ಹೆಂಡ್ತಿಗೂ ಹಾಗೆ ಮಾಡಿದ್ವಿ. 3ನೇ ಹೆಂಡ್ತಿನ ನಮ್ಮನೆಗೆ ಕರ್ಕೊಂಡ್ ಬಂದ. ನಾನು ಪ್ರಕಾಶ ಒಂಥರ ಫ್ರೆಂಡ್ ಆಗ್ಬಿಟ್ಟಿದ್ವಿ. ಗಂಡ ಹೆಂಡ್ತಿ ಇರ್ಲಿಲ್ಲ ಆಗ ನಾವು. ಗಂಡ ಹೆಂಡ್ತಿ ಅನ್ನೋದು ಯಾವತ್ತೂ ಹೊರಟೋಗಿತ್ತಲ್ವ ನಮ್ದು. ಬಟ್ ನಾವು ಫ್ರೆಂಡ್ ಆಗಿದ್ವಿ. ನಾನು ಅವನು ಫ್ರೆಂಡ್ ಆಗಿ ಚೆನ್ನಾಗಿ ಮಾತಾಡ್ತಿದ್ವಿ. ಫೋನಲ್ಲಿ ಚೆನ್ನಾಗಿ ಮಾತಾಡ್ತಾ ಇದ್ವಿ. ಆವಾಗ ಅವನು ಭವ್ಯ ಅನ್ನೋ ಹೆಣ್ಣು ಅವ್ರ ಜೀವನದಲ್ಲಿ ಬಂದು ನಮ್ಮನೆಗೆ ಕರ್ಕೊಂಡ್ ಬಂದಿದ್ರು. ಈ ತರ ಹಿಂಗ್ ಮದ್ವೆ ಆಗ್ತಾ ಇದ್ದೀನಿ. ಶಾಕ್ ಹೋಗಿತ್ತು. ಈಗ ಏನೋ ಹೇಳ್ತಿದ್ಯಾ, ಮದ್ವೆ ಆಗ್ತಿದ್ಯಾ, ನಂದ ಇದ್ದಾಳಲ್ಲ ಅಂತ. ನಾನು ಸರಿ ಅದ ಅವ್ರ ಪರ್ಸ್ನಲ್, ಅವ್ರು 1 ಆಗ್ತಾರ 10 ಆಗ್ತಾರ ಅಂತ ನನಗೆ ಬೇಡದಿರೋ ಮಾತು. ಬಟ್ ಅವತ್ತು ಅವ್ರಿಬ್ರು ಗಂಡ ಹೇಳ್ತೀನಿ ನಮ್ಮ ಮನೆಗೆ ಬಂದಿದ್ದು. ಅವಳು ಕಳಿಸ್ದೆ ಚೆನ್ನಾಗಿರಮ್ಮ ಅಂತ. ಬಟ್ ಹೇಳಿದೆ ನಾನು, ಇದೇ ತರ ಮಾಡ್ಕೊಳಕ್ ಹೋಗ್ಬೇಡ, ಮತ್ತೆ ಇಲ್ಲಿಗೆ ಸ್ಟಾಪ್ ಮಾಡು, ಚೆನ್ನಾಗಿರು ಅಂದ್ರೆ. ಆಮೇಲೆ ಅವತ್ತು ನಾನು ಡಿಸೈಡ್ ಮಾಡಿದೆ, ನನ್ನ ಮಗಳು ಎಷ್ಟು ಜನಕ್ಕೆ ಅಮ್ಮ ಅಂತ ಕರಿಬೇಕು, ಇದು ಇಲ್ಲೇ ಸ್ಟಾಪ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಯಶೋದಮ್ಮಕ್ಕೆ ಫೋನ್ ಮಾಡಿದೆ. ಫೋನ್ ಮಾಡ್ಬಿಟ್ಟು, ನೋಡಮ್ಮ, ನಾನು ಮೊದಲೇ ಹೇಳಿದೆ ನನ್ನ ಮಗಳು ಅಲ್ಲಿ ಕೊಟ್ಟಿರೋದನ್ನ ಕೇಳಿಲ್ಲ ನೀನು, ಮತ್ತೆ ಅವ್ರಿಗೆ ಮದುವೆ ಆಗಿದ್ದಾನೆ ಅಂದ್ರೆ ನನ್ನ ಮಗಳು ಅಲ್ಲಿ ಇರ್ಬಾರ್ದು, ಅವ್ರಿಗೂ ಮಕ್ಕಳಾಗುತ್ತಲ್ಲ, ನನಗೆ ಯಾರು ಇಲ್ಲ, ಒಂಟಿ ಇದೀನಿ ನಾನು, ನನಗೆ ನನ್ನ ಮಗಳು ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಕರ್ಸ್ಕೊಂಡ್ಬಿಟ್ಟೆ. ನನ್ನ ಮಗಳು ಹೇಳಿದ್ನ, ನಾ ಮಮ್ಮಿ ಜೊತೆನೇ ಇರ್ತೀನಿ ನಾನು ಅಂತ. ಅವ್ಳು ಕರ್ಕೊಂಡ್ಬಂದ್ಬಿಟ್ಟೆ. ಇವತ್ತಿಂದ ನನ್ನ ಮಗಳು ನನ್ನ ಜೊತೆ ಇದ್ದಾಳೆ. ಅವ್ರಿಗೂ 3 ಮಕ್ಕಳಾಗಿದೆ ಅಂತ ಗೊತ್ತಾಯ್ತು. ನನಗೆ ಚೆನ್ನಾಗಿದೆ. ನಂದನಿಗೆ 1 ಮಗ, ಭವ್ಯ ಅವರಿಗೆ 2 ಮಕ್ಕಳು. ಇದ್ರ ಬಟ್ ಇದು ಇಷ್ಟು ವರ್ಷ ಆಗೋದು, ಬಹುಶಃ 28 ವರ್ಷ ಆಗೋಯ್ತು. 25-26 ವರ್ಷ ಆಗಿರ್ಬೇಕು. ನಾನು ನೋಡಿಲ್ಲ. ನನಗೆ ಅವರೆಲ್ಲ ಒಂಥರ ಮರ್ಜ್ ಆಗ್ಬಿಟ್ಟಿದ್ದಾರೆ ಕಣ್ಣಿಂದ. ಅವ್ರು ಹೇಗಿದ್ದಾರೆ ಅಂತ ಗೊತ್ತಿಲ್ಲ. ಟಿವಿಯಲ್ಲಿ ಅವ್ರದ್ದೇನಾದ್ರು ಪ್ರೋಗ್ರಾಮ್ ಬಂದ್ರು ಮನೇಲಿ ಆಫ್ ಹೋಗ್ಬಿಡ್ತಾರೆ. ಬಹುಶಃ ನನಗೆ ಇದಾಗ್ತೀನಿ ನೋಡ್ಕೋತೀನಿ ಅಂತ ಹಾಕಲ್ಲ ನನ್ನ ಮಗಳು. ಒಂದ್ ವೇಳೆ ಅಪ್ಪಿ ಬಂತು ಅಂದ್ರೂ ನಾನು ನೋಡೋದಿಲ್ಲ. ಹಾಗಾಗಿ ನನಗೆ ತಲೆಲೇ ಇಲ್ಲ ಅವ್ರು ಹೇಗಿದ್ದಾರೆ ಅಂತಾನು ನನಗೆ ಫುಲ್ ಒಂಥರ ವೈಭವ ಆಗ್ತಿದೆ. ಮುಂದೆ ಹೇಗೆ ನನ್ನ ಜೀವನ